ಇವನ ಹೆಸರು ಓಡೇಸು. ಇವನು ತುಂಬಾ ಶ್ರೀಮಂತ. ಆದ್ರೆ ಅತಿಯಾಗಿ ಕುಡಿದು ಪಬ್ಲಿಕ್ ಅಲ್ಲಿ ನ್ಯೂಸೆನ್ಸ್ ಮಾಡಿರೋದ್ರಿಂದ ಇವತ್ತು ಇವನನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅವನು ಪೊಲೀಸರ ಜೊತೆ ಜಗಳ ಮಾಡ್ತಾ ಇದ್ದಾನೆ, ಅವರಿಗೆ ಟಾರ್ಚರ್ ಕೊಡ್ತಾ ಇದ್ದಾನೆ, ಹೊಡೆಯೋದಕ್ಕೂ ಕೂಡ ಹೋಗ್ತಾ ಇದ್ದಾನೆ. ಅವನೊಂದ್ಸರಿ ಅವನ ಹೆಂಡತಿ ಮತ್ತು ಮಗಳ ಫೋಟೋ ತೋರಿಸಿ, ಇವತ್ತು ನನ್ನ ಮಗಳ ಬರ್ತ್ಡೇ ಇದೆ, ದಯವಿಟ್ಟು ಬಿಟ್ಬಿಡಿ ಅಂತ ಕೇಳ್ತಾನೆ. ಆದ್ರೂ ಪೊಲೀಸರು ಅವನನ್ನ ಬಿಡೋದಿಲ್ಲ. ಸ್ವಲ್ಪ ಸಮಯದ ನಂತರ ಅವನ ಫ್ರೆಂಡ್ ಅಲ್ಲಿಗೆ ಬರ್ತಾನೆ. ಪೊಲೀಸರ ಬಳಿ ಕ್ಷಮೆ ಕೇಳಿ ಓಡೇಸುನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿಸ್ತಾನೆ. ಹೊರಗೆ ಬಂದ ಮೇಲೆ ಓಡೇಸು ಪಬ್ಲಿಕ್ ಟೆಲಿಫೋನ್ ಇಂದ ತನ್ನ ಮನೆಗೆ ಫೋನ್ ಮಾಡ್ತಾನೆ. ಅಲ್ಲಿ ಅವನ ಮಗಳು ಕಾಲ್ನ ರಿಸೀವ್ ಮಾಡ್ತಾಳೆ. ಅವನು ಅವಳಿಗೆ ಪ್ರೀತಿಯಿಂದ ಹೇಳ್ತಾನೆ, ಮಗಳೇ, ಅಪ್ಪ ಮನೆಗೆ ಬರ್ತಾನೆ, ನಿನಗೋಸ್ಕರ ಸಾಕಷ್ಟು ಗೊಂಬೆಗಳನ್ನ ಚಾಕ್ಲೇಟ್ಗಳನ್ನ ತರ್ತಾನೆ, ನನಗೋಸ್ಕರ ಕಾಯ್ತಾ ಇರು ಅಂತ ಹೇಳ್ತಾನೆ. ಅದೇ ಅವನ ಮಗಳ ಜೊತೆಗಿನ ಅವನ ಒಂದು ಕೊನೆಯ ಮಾತುಕತೆ. ಸ್ವಲ್ಪ ಹೊತ್ತಾದ್ರ ಮೇಲೆ ಅವನ ಫ್ರೆಂಡ್ ಅಲ್ಲಿಗೆ ಬಂದು ನೋಡಿದಾಗ ಅಲ್ಲಿ ಓಡೇಸು ಇರೋದಿಲ್ಲ. ಅವನ ವಸ್ತುಗಳೆಲ್ಲ ರಸ್ತೆ ಮೇಲೆ ಬಿದ್ದಿರ್ತವೆ. ಯಾರೋ ಓಡೇಸುನ ಕಿಡ್ನಾಪ್ ಮಾಡಿದ್ದಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಓಡೇಸು ಒಂದ್ ಸಣ್ಣ ರೂಮ್ ಅಲ್ಲಿ ಬಂದಿಯಾಗಿರ್ತಾನೆ. ನಾನು ಯಾವ ತಪ್ಪು ಮಾಡಿದ್ದೀನಿ, ನನ್ನನ್ನ ಇಲ್ಲಿ ಯಾಕೆ ಬಂಧಿಸಿದಿರಿ ಅಂತ ಜೋರಾಗಿ ಕಿರ್ಚ್ತಾ ಹೇಳ್ತಾನೆ. ಆದ್ರೆ ಅಲ್ಲಿ ಯಾರು ಉತ್ತರ ಕೊಡೋದಿಲ್ಲ. ಬಾಗ್ಲು ಹಾಗೆ ಮುಚ್ಚುತ್ತೆ. ಅವನಿಗೆ ಗೊತ್ತಿಲ್ದಂಗೆ ಅವನು ಅಲ್ಲಿ ಕಂಪ್ಲೀಟ್ ಆಗಿ 15 ವರ್ಷ ಅವನು ಅಲ್ಲಿ ಬಂದಿ ಆಗ್ತಾನೆ. ಅವನು ಒಬ್ಬನೇ ಇದ್ದು ಕಿರ್ಚಿ ಹುಚ್ಚ ಆಗ್ಬಾರ್ದು ಅಂತ ಅವಾಗವಾಗ ಅವನ ರೂಮಲ್ಲಿ ಒಂದು ತರಹದ ಗ್ಯಾಸ್ ಬಿಡ್ತಾರೆ. ಆ ಗ್ಯಾಸ್ನಿಂದ ಅವನು ಕಂಪ್ಲೀಟ್ ಆಗಿ ನಿದ್ದೆ ಮಾಡ್ತಾನೆ. ಅದು ಅಂತಿಂತ ನಿದ್ದೆ ಅಲ್ಲ, ಕಂಪ್ಲೀಟ್ ಆಗಿ ಪ್ರಜ್ಞೆ ಕಳ್ಕೊಳ್ಳುವಂತಹ ಒಂದು ನಿದ್ದೆ. ಅವನು ಮಲಗಿರ್ಬೇಕಾದ್ರೆ ಯಾರ್ಯಾರೋ ಬಂದು ಅವನ ರೂಮ್ನ ಕ್ಲೀನ್ ಮಾಡ್ತಿರ್ತಾರೆ, ಅವನ ಬಟ್ಟೆನ ಚೇಂಜ್ ಮಾಡ್ತಿರ್ತಾರೆ. ಅದೇ ಥರ ಅವನ ಕೂದಲನ್ನ ಕಟ್ ಮಾಡ್ಕೊಂಡು ಹೋಗ್ತಾರೆ. ಒಂದ್ಸಲ ಅವನ ಬಾಡಿಯಿಂದ ರಕ್ತನೂ ಕೂಡ ಕಲೆಕ್ಟ್ ಮಾಡ್ಕೊತಾರೆ. ಓಡೇಸುಗೆ ಹೊರಗಡೆ ಜಗತ್ತಿಗೂ ಮತ್ತು ಅವನಿಗೂ ಇರುವ ಒಂದೇ ಒಂದು ಸಂಪರ್ಕ ಎಂದರೆ ಆ ರೂಮಲ್ಲಿರೋ ಒಂದು ಟಿವಿ. ಆ ಟಿವಿಯಲ್ಲಿ ಬರೋ ನ್ಯೂಸನ್ನೇ ಅವನು ನೋಡ್ತಿರ್ತಾನೆ. ಅಲ್ಲಿಂದನೇ ಅವನಿಗೆ ಹೊರಗಡೆ ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇರುತ್ತೆ. ಒಂದು ದಿನ ಇದೇ ರೀತಿ ಟಿವಿ ನೋಡ್ತಾ ಇರಬೇಕಾದ್ರೆ ಒಂದು ಸುದ್ದಿ ಬರುತ್ತೆ. ಆ ಸುದ್ದಿಯಲ್ಲಿ ಅವನ ಹೆಂಡತಿ ಕೊಲೆ ಆಗಿರ್ತಾಳೆ. ಮತ್ತು ಅದಕ್ಕಿಂತ ಭಯಾನಕ ಸುದ್ದಿ ಏನಂದ್ರೆ ಆ ಕೊಲೆಯ ಆರೋಪಿ ಓಡೇಸುನೇ. ಯಾಕೆಂದ್ರೆ ಅವನ ರಕ್ತದ ಗುರುತು ಮತ್ತು ಅವನ ಕೂದಲಿನ ಗುರುತುಗಳು ಅಲ್ಲಿ ಸಿಕ್ಕಿರ್ತವೆ. ಸೊ ಇಲ್ಲಿ ಆಡಿಯನ್ಸ್ಗೆ ಅರ್ಥ ಆಗುತ್ತೆ ಇದು ಕಂಪ್ಲೀಟ್ ಆಗಿ ಓಡೇಸುನ ಸಿಕ್ಕಾಕ್ಸೋದಕ್ಕೆ ಒಂದು ಪ್ರಯತ್ನ ನಡೆದಿರೋದು ಅಂತ. ಈ ಸುದ್ದಿ ನೋಡಿದ ನಂತರ ಓಡೇಸು ಸಂಪೂರ್ಣವಾಗಿ ಕುಸಿದೋಗ್ತಾನೆ. ಅವನು ತನ್ನ ಕೈನ ಕಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾನೆ. ಆದರೆ ಪ್ರತಿ ಬಾರಿ ಅವನು ಆ ಥರ ಮಾಡಿದಾಗ ಅವನನ್ನ ಬಂದು ಉಳಿಸ್ತಾ ಇರ್ತಾರೆ. ಅವರು ಅವನನ್ನ ಸಾಯೋದಕ್ಕೆ ಬಿಡೋದಿಲ್ಲ. ಯಾವುದೋ ಕಾರಣಕ್ಕೆ ಅವನನ್ನ ಬದುಕಿಸ್ತಾ ಇದ್ದಾರೆ. ಅದೇನು ಕಾರಣ ಅಂತ ನಿಮಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಿವರೆಗೂ ಯಾರ್ಯಾರು ಈ ವಿಡಿಯೋನ ಲೈಕ್ ಮಾಡಿಲ್ಲೋ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸೀನಲ್ಲಿ ಓಡೇಸು ಒಂದು ನಿರ್ಧಾರ ಮಾಡ್ತಾನೆ. ಅವನಿಗೆ ಪ್ರತಿದಿನ ಊಟದ ಜೊತೆಗೆ ಬರೋ ಒಂದು ಕಡ್ಡಿಗಳ ಸಹಾಯದಿಂದ ಗೋಡೆನ ನಿಧಾನವಾಗಿ ತೋಡೋದಕ್ಕೆ ಶುರು ಮಾಡ್ತಾನೆ. ಇದು ಮೊದಲಿಗೆ ಅವನಿಗೆ ಟೈಮ್ ಪಾಸ್ ಕೆಲಸ, ಆದರೆ ಇವಾಗ ಅದೇ ಅವನ ಬದುಕಿನ ಗುರಿಯಾಗಿದೆ. ಅವನು ಗೋಡೆ ಮೇಲೆ ಎಷ್ಟು ದಿನಗಳಾಗಿದೆ ಅಂತ ಮಾರ್ಕ್ ಮಾಡ್ತಾ ಇದ್ದಾನೆ. ಅವನನ್ನ ನೋಯಿಸಿದವರ ಹೆಸರುಗಳನ್ನೆಲ್ಲ ಬರಿತಾ ಇದ್ದಾನೆ. ಗೋಡೆ ಮುಂದೆ ನಿಂತು ಪ್ರತಿದಿನ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಹೀಗೆ ವರ್ಷಗಳು ಕಳೆಯುತ್ತವೆ. 5 ವರ್ಷ, 10 ವರ್ಷ, 15 ವರ್ಷ ಕಳೆಯುತ್ತೆ. ಕೊನೆಗೆ ಅವನು ಗೋಡೆಯಲ್ಲಿ ಒಂದು ಹೋಲ್ ಮಾಡ್ತಾನೆ. ಅಲ್ಲಿಂದ 15 ವರ್ಷಗಳ ನಂತರ ಫಸ್ಟ್ ಟೈಮ್ ಹೊರಗಡೆ ಜಗತ್ತನ್ನು ನೋಡ್ತಾನೆ. ಮಳೆಯ ನೀರನ್ನು ಕೈಯಲ್ಲಿ ಹಿಡ್ಕೊಂಡು ಕುಡಿತಾನೆ. ಇನ್ನು ನನಗೆ ಸ್ವಾತಂತ್ರ್ಯ ಹತ್ತಿರ ಬಂದಿದೆ ಅಂತ ಅನ್ಕೊಂತಾನೆ. ಆದರೆ ತಕ್ಷಣ ಅವನನ್ನ ಮತ್ತೆ ಒಳಗಡೆ ಎಳ್ಕೊಂಡು ಅವನನ್ನ ಪ್ರಜ್ಞೆ ತಪ್ಪಿಸ್ತಾರೆ. ಮಾರನೇ ದಿವಸ ಅವನು ಆ ರೂಮಲ್ಲಿ ಇರೋದಿಲ್ಲ. ಅವನನ್ನ ಒಂದು ಸೂಟ್ ಕೇಸ್ ಒಳಗಡೆಯಿಂದ ಹಾಕಿ ಹೊರಗಡೆ ಬಿಟ್ಬಿಡ್ತಾರೆ ಒಂದು ನಿರ್ಜನ ಪ್ರದೇಶದಲ್ಲಿ. ಅವನಿಗೆ ಅಲ್ಲಿ ಪ್ರಶ್ನೆಗಳು ಉಟ್ಕೊಂತವೆ. ನನ್ನನ್ನ ಇಷ್ಟು ವರ್ಷ ಕೂಡ್ ಹಾಕಿದ್ ಯಾಕೆ, ಈಗ ಸಡನ್ ಆಗಿ ಹೊರಗಡೆ ಬಿಟ್ಟಿದ್ಯಾಕೆ ಅಂತ ಅವನು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಒಂದು ದೊಡ್ಡ ಬಿಲ್ಡಿಂಗ್ ಮೇಲ್ಗಡೆ ಬರ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ರೆಡಿ ಆಗಿರ್ತಾನೆ. ಓಡೇಸು ಅವನ ಬಳಿ ಹೋಗಿ ಅವನನ್ನ ವಿಚಿತ್ರವಾಗಿ ಮೂಸಿ ನೋಡ್ತಾನೆ. ಯಾಕೆಂದ್ರೆ 15 ವರ್ಷಗಳ ನಂತರ ಅವನು ಮೊದಲನೇ ಬಾರಿ ಒಬ್ಬ ಮನುಷ್ಯನ ನೋಡ್ತಾ ಇದ್ದಾನೆ. ಅವನಿಗೆ ಅವನ ಫುಲ್ ಕಥೆನ ಹೇಳ್ತಾನೆ. ಆದರೆ ಅವನ ಮಾತು ಕೇಳಿದ್ರು ಕೂಡ ಆ ವ್ಯಕ್ತಿ ಅಲ್ಲಿಂದ ಜಿಗಿದು ಸತ್ತೋಗ್ತಾನೆ. ಅಲ್ಲಿ ಓಡೇಸು ಒಂದು ಮಾತು ಹೇಳ್ತಾನೆ, ನಾವು ಸಂತೋಷವಾಗಿದ್ದಾಗ ಜಗತ್ತು ನಮ್ಮ ಜೊತೆ ನಗುತ್ತದೆ, ಆದರೆ ನಾವು ಒತ್ತಾಗ ಯಾರು ನಮ್ಮ ಜೊತೆ ಇರೋದಿಲ್ಲ ಅಂತ. ಒಬ್ಬ ಭಿಕ್ಷುಕ ಅವನಿಗೆ ಸ್ವಲ್ಪ ದುಡ್ಡು ಮತ್ತು ಮೊಬೈಲ್ ಕೊಡ್ತಾನೆ. ಇದನ್ನು ಇಟ್ಕೊಳ್ಳಿ, ನನ್ನನ್ನು ಏನು ಕೇಳಬೇಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ.
ಆ ಫೋನಿಗೆ ಒಂದ್ ಸ್ವಲ್ಪ ಹೊತ್ತಾದ್ರ ಮೇಲೆ ಒಂದ್ ಫೋನ್ ಕಾಲ್ ಬರುತ್ತೆ. ಆ ವ್ಯಕ್ತಿನೇ ಅವನನ್ನ 15 ವರ್ಷ ಕೂಡಿ ಹಾಕಿದ್ದವನು. ಅವನಿವಾಗ ಓಡೇಸುಗೆ ಕೇಳ್ತಾನೆ, ಹೇಗಿದೆ ಸ್ವಾತಂತ್ರ್ಯ ಅಂತ. ಓಡೇಸು ಅವನಿಗೆ, ನನಗೆ ಯಾಕೆ ಹಿಂಗ್ ಮಾಡಿದೆ ಅಂತ ಕೇಳ್ತಾನೆ. ಆ ವ್ಯಕ್ತಿ ಹೇಳ್ತಾನೆ, ನಿನ್ನ ಲೈಫ್ನ ಒಂದ್ಸರಿ ಹಿಂದೆ ತಿರುಗಿ ನೋಡು, ನೀನು ಯಾರು, ನೀನು ಏನು ಮಾಡಿದ್ದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಮುಂದೆ ಓಡೇಸು ಮೀಡೋ ಎಂಬ ಯುವತಿನ ಭೇಟಿ ಆಗ್ತಾನೆ. ಅವಳು ತುಂಬ ಒಳ್ಳೆ ಹುಡುಗಿ. ಅವಳು ಅವನಿಗೆ ಹೆಲ್ಪ್ ಮಾಡ್ತಾಳೆ, ಅವನ ಕಥೆನೆಲ್ಲ ಕೇಳ್ತಾಳೆ. ಅವರಿಬ್ಬರ ನಡುವೆ ನಿಧಾನವಾಗಿ ಒಂದು ಬಾಂಡಿಂಗ್ ಬೆಳೆಯುತ್ತೆ. ಅವರಿಬ್ಬರು ಮಾನಸಿಕವಾಗಿ ಹಾಗೂ ಶಾರೀರಿಕವಾಗಿ ಕೂಡ ಜೊತೆ ಆಗ್ತಾರೆ. ಇದರ ನಡುವೆ ಓಡೇಸು ಅವನನ್ನ ಬಂಧಿಸಿದ್ದ ಸ್ಥಳನ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನಿಗೆ ಪ್ರತಿದಿನ ಕೊಡ್ತಾ ಇದ್ದ ಊಟದ ರುಚಿನ ನೆನ್ಪಿಟ್ಕೊಂಡು ಅವನೆಲ್ಲ ಸ್ಥಳನ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಅವನಿಗೆ ಒಂದು ಸ್ಥಳ ಸಿಗುತ್ತೆ. ಆ ಸ್ಥಳದಲ್ಲಿ ಮಾಡೋ ಊಟ ಅವನಿಗೆ ಜೈಲಲ್ಲಿ ಕೊಡ್ತಾ ಇದ್ದ ಊಟ ಸೇಮ್ ಒಂದೇ ತರ ರುಚಿ ಇರುತ್ತೆ. ಅದು ಒಂದು ಪ್ರೈವೇಟ್ ಜೈಲ್. ಅಲ್ಲಿ ಯಾರನ್ನ ಬೇಕಾದ್ರೂ ದುಡ್ಡು ಕೊಟ್ರೆ ಬಂಧಿಸಿಡ್ತಾರೆ. ಅಲ್ಲಿನ ಮ್ಯಾನೇಜರ್ನ ಹಿಡ್ಕೊಂಡು ಇವನು ಅವನಿಗೆ ಟಾರ್ಚರ್ ಮಾಡಿ ನಿಜ ಏನಂತ ಕೇಳ್ತಾನೆ. ಆದ್ರೆ ಅವನಿಂದ ಕೂಡ ಯಾವುದೇ ರೀತಿ ಅವನಿಗೆ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಅಲ್ಲಿಂದ ತಿರುಗಿ ಬರುವಾಗ ಅವನ ಎದುರುಗಡೆ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ಆ ವ್ಯಕ್ತಿನೇ ಲೀ ವೂ ಜಿನ್. ಅವನೇ ಓಡೇಸಿಗೆ ಆದ ಅನ್ಯಾಯದ ಹಿಂದಿರೋ ವ್ಯಕ್ತಿ. 5 ದಿನ ಟೈಮ್ ಕೊಡ್ತೀನಿ, ನಿನಗೆ ಯಾಕೆ ನಾನು ಆ ಥರ ಶಿಕ್ಷೆ ಕೊಟ್ಟೆ ಅಂತ ಕಂಡಿಡಿದ್ರೆ ನನ್ನನ್ನೇ ನಾನೇ ಸೂಸೈಡ್ ಮಾಡ್ಕೊತೀನಿ. ಸಪೋಸ್ ನೀನು ಕಂಡಿಡ್ದಿಲ್ಲ ಅಂದರೆ ನಿನ್ನ ಜೊತೆಲಿರೋ ಮೀಡು ಸಾಯ್ತಾಳೆ ಅಂತ ಅವನಿಗೆ ಹೆದರಿಸ್ತಾನೆ. ಇವಾಗ ಓಡೇಸು ತನ್ನ ಪಾಸ್ಟಲ್ಲಿ ಏನೇನು ನಡೆದಿದೆ ಎಲ್ಲ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ಸ್ಕೂಲ್ ಲೈಫಲ್ಲಿ ನಡೆದಿರೋ ಘಟನೆಗಳನ್ನೆಲ್ಲ ನೆನೆಸ್ಕೊಂಡು ಅಲ್ಲಿ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಅವನಿಗೆ ಒಂದು ಭಯಾನಕ ಸತ್ಯ ನೆನಪಾಗುತ್ತೆ. ಅವನು ಶಾಲೆಯ ಸಮಯದಲ್ಲಿ ಒಂದು ರಹಸ್ಯನ ನೋಡಿರ್ತಾನೆ. ಲೀ ವೂ ಜಿನ್ ಮತ್ತು ಅವನ ಸ್ವಂತ ತಂಗಿಯ ಜೊತೆಗಿನ ಅವರಿಬ್ಬರ ಸಂಬಂಧನ ಅವನು ನೋಡಿರ್ತಾನೆ. ಅದನ್ನ ನೋಡಿ ಅವನು ಅವನ ಫ್ರೆಂಡ್ ಒಬ್ಬನಿಗೆ ಹೇಳಿ ಯಾರಿಗೂ ಹೇಳಬೇಡ ಅಂತ ಹೇಳ್ತಾನೆ. ಆದರೆ ಅವನ ಫ್ರೆಂಡ್ ಸ್ಕೂಲಿನ ಪ್ರತಿಯೊಬ್ಬರಿಗೂ ಹೇಳ್ತಾನೆ. ಸೊ ಈ ಮಾತು ಗಾಸಿಪ್ ಆಗಿ ಹರಡಿ ಆ ಹುಡುಗಿ ಅಂದ್ರೆ ಲೀ ವೂ ಜಿನ್ ತಂಗಿ ಸೂಸೈಡ್ ಮಾಡ್ಕೊತಾಳೆ. ಆದರೆ ಇದಕ್ಕಿಂತ ದೊಡ್ಡ ಆಘಾತ ಓಡೇಸುಗೆ ಇದೆ. ಅದೇನಂದ್ರೆ ಲೀ ವೂ ಜಿನ್ ಒಂದು ಆಲ್ಬಮ್ನ ಓಡೇಸುಗೆ ಕೊಡ್ತಾನೆ ನೋಡು ಅಂತ. ಆ ಆಲ್ಬಮಲ್ಲಿ ಓಡೇಸುನ ಮಗಳಿನ ಫೋಟೋಗಳಿರ್ತವೆ. ಅವನು ತುಂಬಾ ಭಾವುಕತೆಯಿಂದ ಪ್ರತಿಯೊಂದು ಫೋಟೋನು ನೋಡ್ತಾ ಇರ್ತಾನೆ. ಆದರೆ ಕೊನೆಯ ಒಂದು ಫೋಟೋ ನೋಡ್ತಿದ್ದಂಗೆ ಅವನು ಬೆಚ್ಚಿ ಬೀಳ್ತಾನೆ. ಯಾಕೆಂದ್ರೆ ಕೊನೆಯ ಫೋಟೋಲ್ಲಿರೋದು ಮೀಡೋ, ಅಂದ್ರೆ ಓಡೇಸುವಿನ ಜೊತೆಯಲ್ಲಿರುವ ಮೀಡೋ, ಓಡೇಸುವಿನ ಪ್ರಿಯತಮೆ. ಅಂದ್ರೆ ಅವನಿಗೆ ಗೊತ್ತಿಲ್ದಂಗೆನೆ ಅವನು ತನ್ನ ಮಗಳ ಜೊತೆನೆ ಇಷ್ಟು ದಿನ ಶಾರೀರಿಕವಾಗಿ ಹತ್ತಿರವಾಗಿದ್ದ. ಈ ಸತ್ಯ ತಿಳಿದ ಕ್ಷಣದಲ್ಲಿ ಓಡೇಸು ಸಂಪೂರ್ಣವಾಗಿ ಕುಸಿದೋಗ್ತಾನೆ. ಊಜಿನ ಮುಂದೆ ಮೊಣಕಾಲೂರಿ ಬೇಡ್ಕೊಳ್ತಾನೆ, ದಯವಿಟ್ಟು ಈ ಸತ್ಯನ ಅವಳಿಗೆ ಹೇಳ್ಬೇಡಿ ಅಂತ ತನ್ನ ನಾಲಿಗೆನೇ ಕಟ್ ಮಾಡ್ಕೊತಾನೆ. ಇವಾಗ ಲೀ ವೂ ಜಿನ್ ತನ್ನ ಪ್ರತೀಕಾರ ಮುಗೀತು ಅಂತ ತನ್ನನ್ನು ತಾನೇ ಸೂಸೈಡ್ ಮಾಡ್ಕೊತಾನೆ. ಚಿತ್ರದ ಕ್ಲೈಮ್ಯಾಕ್ಸ್ ಅಲ್ಲಿ ಓಡೇಸು ಆ ನೆನಪುಗಳನ್ನೆಲ್ಲ ಮರೆತೋಗೋದಕ್ಕೆ ಹಿಪ್ನಾಟಿಸಮ್ಗೆ ಮೊರೆ ಹೋಗ್ತಾನೆ. ಅವನ ನೆನಪುಗಳನ್ನೆಲ್ಲ ಅಳ್ಸಾಕ್ಕೊಂತಾನೆ. ಮೀಡು ಅವನ ಹತ್ರ ಬಂದಾಗ ಅವನು ಸ್ವಲ್ಪ ನಗ್ತಾನೆ. ಆದರೆ ಅವಳು ಐ ಲವ್ ಯು ಅಂತ ಹೇಳಿದಾಗ ಅಳೋದಕ್ಕೆ ಶುರು ಮಾಡ್ತಾನೆ. ಇದರ ಅರ್ಥ ಓಡೇಸು ಹಿಪ್ನಾಟಿಸಮ್ ಇಂದ ಅವನ ಬ್ರೈನಲ್ಲಿರೋ ಎಲ್ಲ ನೆನಪುಗಳನ್ನ ತೆಗೆದುಹಾಕಿಸ್ಕೊಂಡ್ರು ಅವನಿಗೆ ಮೀಡೋ ನೆನಪು ಮಾತ್ರ ಹೋಗಿಲ್ಲ. ಇಲ್ಲಿಗೆ ಈ ಸಿನಿಮಾ ಕತೆ ಅಂತ್ಯ ಆಗುತ್ತೆ. ನಾವು ಮಾಡೋ ಒಂದು ಸಣ್ಣ ತಪ್ಪು ಕೂಡ ಬೇರೆಯವರ ಜೀವನನ ಯಾವ ರೀತಿ ಕಂಪ್ಲೀಟ್ ಆಗಿ ಹಾಳು ಮಾಡುತ್ತೆ, ಹಾಗೂ ಆ ತಪ್ಪಿನ ಕರ್ಮ ಒಂದು ದಿವಸ ನಮಗೆ ಮತ್ತೆ ತಿರ್ಗಾ ಬರುತ್ತೆ ಅನ್ನೋದು ಈ ಸಿನಿಮಾದ ಒಂದು ಮೆಸೇಜ್ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.